ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್. ನಾನು ಗಂಗಾಧರ್. ರವಿಚಂದ್ರನ್ ಅಶ್ವಿನ್ ಕ್ರಿಕೆಟ್ನ ರಿಯಲ್ ಜೆಂಟಲ್ಮ್ಯಾನ್. ತನ್ನ 14 ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಅಶ್ವಿನ್ ಕಾಂಟ್ರವರ್ಸಿಗಳಿಂದ ದೂರ ಉಳಿದ ಆಟಗಾರ. ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಅಶ್ವಿನ್ ಇರ್ತಾರೆ. ಅದಕ್ಕೆ ಅಶ್ವಿನ್ಗೆ ತಂಡದ ಸಹ ಆಟಗಾರರಷ್ಟೇ ಅಲ್ಲ, ಎದುರಾಳಿಗಳು ಮನಸಾರೆ ಗೌರವ ಕೊಡ್ತಾರೆ. ಈ ಜೆಂಟಲ್ಮ್ಯಾನ್ ಈಗ ಇಡೀ ಭಾರತೀಯ ಕ್ರಿಕೆಟ್ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾರೆ. ಅಶ್ವಿನ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಆದರೆ ಅಶ್ವಿನ್ ಒಬ್ಬ ಲೆಜೆಂಡರಿ ಕ್ರಿಕೆಟರ್ಗೆ ಅಭಿಮಾನಿಯಾಗಿದ್ರು. ನಿಮಗೆ ಈ ವಿಚಾರ ಗೊತ್ತಿರಬಹುದು. ಅಶ್ವಿನ್ ಟೀಮ್ ಇಂಡಿಯಾದ ದ ಗ್ರೇಟ್ ಲೆಗ್ ಸ್ಪಿನ್ನರ್ ಅನಿಲ್ ಕುಂಬ್ಳೆಯ ಅಪ್ಪಟ ಅಭಿಮಾನಿ. ಸದ್ಯ ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಅನಿಲ್ ಕುಂಬ್ಳೆ 619 ವಿಕೆಟ್ ಪಡೆದು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಆದರೆ ಆ ದಾಖಲೆಯನ್ನು ಇನ್ನು ಯಾವ ಭಾರತೀಯ ಬೌಲರ್ ಸಹ ಮುರಿಯಲ್ಲ ಬಿಡಿ. ಈ ಹಿಂದೆ ಅನಿಲ್ ಕುಂಬ್ಳೆ ದಾಖಲೆಯನ್ನು ಮುರಿಯೋ ಒಬ್ಬ ಬೌಲರ್ ಅಂದರೆ ಅದು ಅಶ್ವಿನ್ ಅಂತ ಹೇಳಲಾಗ್ತಾ ಇತ್ತು. ಕುಂಬ್ಳೆ ಮತ್ತು ಅಶ್ವಿನ್ ನಡುವೆ ಇದ್ದ ಗ್ಯಾಪ್ ಜಸ್ಟ್ 82 ವಿಕೆಟ್ ಮಾತ್ರ. ಅಶ್ವಿನ್ ಮನಸ್ಸು ಮಾಡಿದರೆ ಈ ದಾಖಲೆಯನ್ನು ಮುರಿಯಬಹುದಿತ್ತು. ತವರಿನಲ್ಲಿ ಇನ್ನು 10-15 ಪಂದ್ಯಗಳನ್ನು ಆಡಿದರೆ ಭಾರತದ ನಂಬರ್ 1 ಬೌಲರ್ ಆಗಬಹುದಾಗಿತ್ತು. ಆದರೆ ಅಶ್ವಿನ್ ಕುಂಬ್ಳೆ ದಾಖಲೆ ಮುರಿಯೋ ಮನಸ್ಸು ಮಾಡಲಿಲ್ಲ. ಈ ಹಿಂದೆನೇ ಅಶ್ವಿನ್ ಹೇಳಿದರು, ನಾನು ಯಾವತ್ತೂ ಅನಿಲ್ ಕುಂಬ್ಳೆ ಟೆಸ್ಟ್ ದಾಖಲೆಯನ್ನು ಮುರಿಯಲ್ಲ ಅಂತ. ಬೇಕಾದರೆ 618 ವಿಕೆಟ್ ತೆಗೆದು ನಿವೃತ್ತಿ ಆಗ್ತೀನಿ, ಆದರೆ ಅನಿಲ್ ಬಾಯ್ನ ವಿಕೆಟ್ ಓವರ್ಟೇಕ್ ಮಾಡಲ್ಲ ಅಂತ ಅಂದಿದ್ರು. ಆದ್ರೀಗ ಅಶ್ವಿನ್ ನುಡಿದಂತೆ ನಡೆದಿದ್ದಾರೆ. ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಆಟಗಾರರು ವಿಶ್ವ ದಾಖಲೆ ಮಾಡಬೇಕು ಅಂತ ಹಂಬಲಿಸ್ತಾರೆ. ತಂಡಕ್ಕಿಂತ ವೈಯಕ್ತಿಕ ದಾಖಲೆನೇ ಮುಖ್ಯ ಅಂತಿರ್ತಾರೆ. ಆದರೆ ಅಶ್ವಿನ್ಗೆ ದಿಗ್ಗಜ ಅನಿಲ್ ಕುಂಬ್ಳೆನೇ ಮುಖ್ಯ, ತಂಡನೇ ಮುಖ್ಯ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ಗ್ರೇಟ್ ಕ್ಯಾರೆಕ್ಟರ್ ಇರೋ ಜೆಂಟಲ್ಮ್ಯಾನ್ ಅಶ್ವಿನ್ಗೆ ಸಲಾಂ ಹೊಡೆಯಲೇಬೇಕು.